ದೇವಾದಿ ದೇವನು ಕರ್ತಾದಿಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ದೇವರ ಮಕ್ಕಳಿಗೂ ಶುಭ ವಂದನೆಗಳು. ಈ ಬೆಳಗಿನ ಜಾವದಲ್ಲಿ ಪರಿಶುದ್ಧಾತ್ಮನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಚಲಿಸಲಿ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ನಾವು ಈ ದಿನವೂ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ವಿಧೇಯತೆಯ ಫಲ. ವಿಧೇಯತೆ ಮನುಷ್ಯನ ಜೀವಿತವನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಯಾಕೋಬನ ಪತ್ರಿಕೆ ಅಧ್ಯಾಯ 1:22 ಹೇಳುತ್ತದೆ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಮತ್ತೊಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, 1 ಸಾಮುವೇಲ್ 15ನೇ ಅಧ್ಯಾಯದ 22 ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞ ಅರ್ಪಿಸುವುದಕ್ಕಿಂತಲೂ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವು ಹೇಳುವುದಕ್ಕೂ ಕೇಳುವುದಕ್ಕೂ ಓದುವುದಕ್ಕೂ ಮಾತ್ರವಲ್ಲ, ನಂಬಿ ವಿಧೇಯರಾಗುವುದಕ್ಕೆ ಈ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ. ವಿಧೇಯರಾಗುವಾಗ ದೇವರು ನಮ್ಮ ಸಮೀಪಕ್ಕೆ ಬರುತ್ತಾನೆ. ನಮಗೆ ಬೇಕಾದದನ್ನು ಆತನು ಕೊಡಲು ಶಕ್ತನಾಗಿದ್ದಾನೆ. ಯಾರೆಲ್ಲ ಆತನ ಮಾತನ್ನು ಕೇಳಿ ವಿಧೇಯರಾಗಿದ್ದೀರೋ ನೀವು ಧನ್ಯರು. ಕರ್ತನು ನಿಮ್ಮ ಪಕ್ಷದಲ್ಲಿ ಇದ್ದಾನೆ. ವಿಧೇಯರಾಗುವಾಗ ನಾವು ದೊಡ್ಡ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಹಾಗಾದರೆ ಈ ಆಶೀರ್ವಾದ ಬೇಕೋ? ಆತನಿಗೆ ವಿಧೇಯರಾಗಿರಿ. ಅಪೊಸ್ತಲರು ಕರ್ತನ ಆಜ್ಞೆಗಳನ್ನು ಕೈಗೊಂಡು ನಡೆದರು. ಆಗ ದೇವರು ಅವರನ್ನ ಅತ್ಯಧಿಕವಾಗಿ ಉನ್ನತವಾಗಿ ಉಪಯೋಗ ಮಾಡಿದನು. ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮನುಷ್ಯರ ಮನಸ್ಸನ್ನ ನೋಡುವಾತನಾಗಿದ್ದಾನೆ. ಒಂದು ದಿವಸ ಪೇತ್ರನ ಮನಸ್ಸನ್ನ ನೋಡುವುದಕ್ಕಾಗಿ ಆತನ ಸಮೀಪಕ್ಕೆ ಬಂದನು. ಪೇತ್ರನ ದೋಣಿಯನ್ನು ಹತ್ತಿದನು. ಯೇಸು ಮಾಡುವ ಅದ್ಭುತವನ್ನು ನೋಡೋಣ. ಆಮೇನ್. ಲೂಕನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 1-11 ಓದಿಕೊಳ್ಳೋಣ. ಒಂದಾನೊಂದು ದಿವಸ ಜನರು ಹೊತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡರು. ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರರು ಅವುಗಳ ಒಳಗಿನಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆದುಕೊಳ್ಳುತ್ತಿದ್ದರು. ಆ ದೋಣಿಗಳಲ್ಲಿ ಸಿಮಿಯೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯ ಒಳಗಿನಿಂದಲೇ ಆ ಜನರ ಗುಂಪುಗಳಿಗೆ ಉಪದೇಶ ಮಾಡಿದನು. ಮಾತನಾಡುವುದನ್ನು ಮುಗಿಸಿದ ಮೇಲೆ ಸಿಮಿಯೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸಿಮಿಯೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು. ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೇರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸಿಮಿಯೋನ್ ಪೇತ್ರನು ಅದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕೆ ಅಂದರೆ ಅವನಿಗೆ ಅವನ ಸಂಗಡ ಇದ್ದ ಎಲ್ಲರಿಗೂ ತಾನು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತು. ಸಿಮಿಯೋನನ ಪಾಲುಗಾರರಾಗಿದ್ದಂಥ ಜೆಬೆದೆಯನ ಮಕ್ಕಳಾದ ಯಾಕೋಬ, ಯೋಹಾನರು ವಿಸ್ಮಯ ಪಟ್ಟರು. ಯೇಸು ಸಿಮಿಯೋನನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವರಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಆಮೇನ್. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಆತನಲ್ಲಿರುವಾಗಲೇ ನಾವು ಫಲದಾಯಕವಾದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಕರ್ತನಾದ ಯೇಸುವಿಗೆ ಪೇತ್ರನು ದೋಣಿಯನ್ನು ಕೊಟ್ಟನು. ಇದಕ್ಕೆ ಪ್ರತಿಯಾಗಿ ಕರ್ತನು ನಮಗೆ ಇರುವಂತಹ ಸಮಯ ಸಂದರ್ಭವಾಗಿರಬಹುದು.
ಆ ಸಮಯ ಸಂದರ್ಭವೆಲ್ಲವೂ ದೇವರು ಕೊಟ್ಟಂತ ಒಂದು ಕೃಪೆಯಾಗಿದೆ. ಅದು ಆ ಸಮಯವು ದೇವರಿಗೆ ಉಪಯೋಗವಾಗಬೇಕು. ನಮಗಿರುವ ಆಸ್ತಿ ಪಾಸ್ತಿ, ಹಣ, ಐಶ್ವರ್ಯ, ಎಲ್ಲ ವಸ್ತುಗಳು ಕರ್ತನಿಗೆ ಮಹಿಮೆಯಾಗಿ ಇರಬೇಕು. ಪೇತ್ರನು ದೋಣಿಯನ್ನ ಕೊಟ್ಟನು. ಯೇಸಪ್ಪ ಆ ದೋಣಿಯ ಒಳಗೆ ಕೂತುಕೊಂಡು ಪರಲೋಕದ ಮಹಿಮೆಯ ವಾರ್ತೆಯನ್ನು ಸಾರಿದನು. ಪರಲೋಕದ ವಾರ್ತೆಯನ್ನು ಸಾರಿದಾಗ ಅಲ್ಲಿ ಕರ್ತಾದಿಕರ್ತನ ರಾಜಾದಿರಾಜನ ಒಂದು ಮಹಿಮೆ ಇಳಿದು ಬಂತು. ಕರ್ತನಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಪೇತ್ರನ ದೋಣಿಯು ಯೇಸು ಕರ್ತನ ಒಂದು ಸೇವೆಗೆ ಉಪಯೋಗವಾಯಿತು. ನಾವು ಮತ್ತು ನಮಗಿರುವ ಎಲ್ಲವೂ ಕರ್ತನ ಮಹಿಮೆಗೋಸ್ಕರ ಉಪಯೋಗವಾಗಬೇಕು. ಬಹಳ ಸರಿ ನಾವು ಏಸಪ್ಪಗೆ ಹೇಳ್ತಾ ಇರ್ತೀವಿ, ಏಸಪ್ಪ ನನಗೆ ಆಶೀರ್ವಾದ ಮಾಡು 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 ಮಾಡು. ಹಾಗೆ ಏಸಪ್ಪ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಆದರೆ ನಾವು ಏಸಪ್ಪಗೆ ಏನಾದರೂ ಉಪಯೋಗ ಆಗ್ತಾ ಇದ್ದೀವ? ಪೇತ್ರನ ಜೀವನದಲ್ಲಿ ಒಂದು ಅದ್ಭುತವಾಗಿರುವಂಥ ಸಮಯ, ನಿರಾಸೆ ಬಿಟ್ಟು ಹೋಗುವಂಥ ಸಮಯವು ಬಂತು. ಕರ್ತನಿಗೆ ಸ್ತೋತ್ರವಾಗಲಿ. 4ನೇ ವಚನವು ಹೇಳುತ್ತದೆ, ಮಾತನಾಡುವುದನ್ನು ಮುಗಿಸಿದ ಮೇಲೆ ಸಿಮಿಯೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಅಂದನು. ಆಳವಾದ ಆಶೀರ್ವಾದದೊಡನೆ ಆಳವಾದ ರಹಸ್ಯವನ್ನ ಕರ್ತನು ಇಲ್ಲಿ ತಿಳಿಪಡಿಸುವುದನ್ನು ನಾವು ನೋಡುತ್ತೇವೆ. ವಿಸ್ಮಯವಾದ ಆಶೀರ್ವಾದಗಳು ಬರುವುದಕ್ಕೆ ಪ್ರಾರಂಭವಾಗುತ್ತವೆ. ಯಾವಾಗ ಅಂದರೆ ನಾವು ವಿಧಿಯರಾಗುವಾಗ. ಇಲ್ಲಿ ಪೇತ್ರನು ಹೇಳುವ ಮಾತನ್ನು ನೋಡಿರಿ, ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ. ಆಮೇನ್. ಯಾವಾಗ ಆತನ ಮಾತನ್ನು ನಾವು ಕೇಳುತ್ತೇವೋ ಆವಾಗ ಆ ಜಯದ ಗುಟ್ಟನ್ನ ನಾವು ತಿಳಿದುಕೊಳ್ಳುತ್ತೇವೆ. ನಮ್ಮ ಕಣ್ಣೀರು, ದುಃಖ, ವೇದನೆ, ಎಲ್ಲ ನೋವುಗಳು, ಎಲ್ಲ ನಿರಾಸೆಗಳು ಆತನಿಗೆ ಗೊತ್ತು. ಆಳವಾಗಿ ನಾವು ಆತ್ಮೀಕ ಜೀವನದಲ್ಲಿ ಇಳಿಯುವಾಗ, ಪ್ರಾರ್ಥನೆ ಮಾಡುವಾಗ, ಸ್ತುತಿಸುವಾಗ, ಆರಾಧಿಸುವಾಗ, ಆತನ ಧರ್ಮಶಾಸ್ತ್ರವನ್ನು ಧ್ಯಾನಿಸುವಾಗ ಯೆಹೋವ ರೂವಾ ಆಗಿರುವಂಥ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲು ಆತನೇ ಶಕ್ತನು. ಆತನನ್ನು ಆತುಕೊಳ್ಳುವಾಗ ಆತನು ಎಲ್ಲವನ್ನು ಮಾಡುತ್ತಾನೆ. ನಾವು ಆತನ ಪ್ರಸನ್ನತೆಯಲ್ಲಿ ಹೋಗುವಾಗ ನಾವು ಯಾರು, ನಾವು ಎಂಥವರು, ನಮ್ಮ ಒಳಗಡೆ ಸ್ವಭಾವ ಏನಿದೆ ಅದೆಲ್ಲವೂ ಗೊತ್ತಾಗುವಂಥದ್ದಾಗಿದೆ. ಇಲ್ಲಿ ಯೇಸಯ್ಯನ ಪ್ರಸನ್ನತೆ, ಪೇತ್ರನ ಕಣ್ಣುಗಳು ತೆರೆದವು. ಇಲ್ಲಿ 8ನೇ ವಚನವು ತಿಳಿಸುತ್ತದೆ, ಸಿಮಿಯೋನ್ ಪೇತ್ರನು ಅದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಪ್ರಿಯರೇ, ಯೇಸಯ್ಯ ನಮ್ಮಲ್ಲಿ ಬರುವಾಗ ಒಂದು ಹೊಸ ಬದಲಾವಣೆ ಉಂಟಾಗುತ್ತದೆ. ಕರ್ತನ ಬೆಳಕು ಪೇತ್ರನಲ್ಲಿ ಮೂಡಿದಾಗ ಪೇತ್ರನು ಒಂದು ಸತ್ಯವನ್ನು ಕಂಡುಕೊಳ್ಳುತ್ತಾನೆ, ನಾನು ಪಾಪಿಯಾಗಿದ್ದೇನೆ ಎಂದು. ಒಂದು ಪಾಪ ಮನವರಿಕೆ ಆಗುವುದನ್ನು ನಾವು ನೋಡ್ತೇವೆ. ಪೇತ್ರನು ಹೇಳುತ್ತಾನೆ, ಸ್ವಾಮಿ ನನ್ನನ್ನು ಬಿಟ್ಟು ಹೋಗು. ಕರ್ತನಲ್ಲಿ ಪ್ರಿಯರೇ, ಯೇಸಯ್ಯ ಬಂದ ಮೇಲೆ ಆತನು ಸುಮ್ಮನೆ ಹೋಗುವ ದೇವರಲ್ಲ. ಆತನು ನಮ್ಮನ್ನು ಶುದ್ಧಿ ಮಾಡಿ ನೀತಿವಂತನಾಗಿ ಮಾಡುವುದಕ್ಕಾಗಿಯೇ ಆತನು ನಮ್ಮ ಬಳಿಯಲ್ಲಿ ಬರುವಾತನಾಗಿದ್ದಾನೆ. ಆಮೇನ್. ಆತನಿಗೆ ನಾವು ಒಪ್ಪಿಸಿಕೊಡುವಾಗ ನಮ್ಮ ಕಣ್ಣೀರು, ದುಃಖ, ವೇದನೆ, ನಮ್ಮ ಮೇಲೆ ಇರುವಂತ ಎಲ್ಲ ದರಿದ್ರದ ಬಂಧನಗಳೆಲ್ಲವೂ ಒಡೆಯಲ್ಪಡುತ್ತದೆ. ಒಂದೇ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಕರ್ತನ ಹಸ್ತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಾವು ಆತನಿಗೆ ಮೊರೆ ಹೋಗುವಾಗ ಆತನು ಸಂಪೂರ್ಣವಾಗಿ ನಮ್ಮನ್ನು ಬದಲಾಯಿಸುತ್ತಾನೆ. ಆಮೇನ್. ನಮ್ಮ ಬುದ್ಧಿ, ಜ್ಞಾನ ಅದು ದೇವರ ಮುಂದೆ ಕೆಲಸಕ್ಕೆ ಬಾರದು. ಒಂದು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡ ಶ್ರೀಮಂತ ಸಭೆಯ ವಿಚಾರ ಆಲೋಚನೆ ಏನಾಯಿತು ಎಂಬುದಾಗಿ ನೋಡೋಣ. 5 kg ಚಿನ್ನದ ಸಿಲುಬೆ. ಒಂದು ಸಭೆಯಲ್ಲಿ ಬಹಳ ಶ್ರೀಮಂತರು ಬರುತ್ತಿದ್ದರು. ಸಭೆಗೆ ಕಾಣಿಕೆ ಬಹಳ ಬರುತ್ತಿತ್ತು. ಲೆಕ್ಕ ತೋರಿಸಿದರೆ ಸರಕಾರ ಅಥವಾ ಬೇರೆಯವರ ಕಣ್ಣು ಬೀಳುತ್ತದೋ ಎಂದು ಹಲವರ ಅಭಿಪ್ರಾಯದಂತೆ 5 kgಯಷ್ಟು ಚಿನ್ನದ ಶಿಲುಬೆಯನ್ನ ಮಾಡಿಸಿದರು ಮತ್ತು ಸ್ಥಾಪನೆ ಮಾಡಿದರು. ಅದು ಎಲ್ಲರಿಗೂ ಬಹಳ ಆಕರ್ಷಣೆಯಾಗಿ ಕಾಣಿಸಿತು. ಅನೇಕ ಸಂಖ್ಯೆಯಲ್ಲಿ ಜನರು ನೋಡುವುದಕ್ಕಾಗಿ ಬರುತ್ತಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ದೇವಾಲಯಕ್ಕೆ ಕನ್ನ ಹಾಕಿ ಆ ಶಿಲುಬೆಯನ್ನ
ಕದ್ದುಕೊಂಡು ಪರಾರಿಯಾದರು. ಆದರೆ ಎಲ್ಲರಿಗೂ ಬೇಸರವಾಯಿತು. ಪೊಲೀಸರಿಗೆ ದೂರು ಕೊಟ್ಟರು. ಆದರೆ ಅವರು ಹಿಂದೆ ಲೆಕ್ಕ ತೋರಿಸುತ್ತಿದ್ದರು. ಬರೀ 1 kg ಮಾತ್ರವೇ, 1 kg ಸಿಲುಬೆ ಮಾತ್ರ ಕಳುವಾಗಿದೆ ಎಂದು ದೂರನ್ನ ಕೊಟ್ಟರು. ಹೇಗೋ 1 ವಾರದಲ್ಲಿ ಕಳ್ಳನು ಸಿಕ್ಕಿದನು. ಆ ಕಳ್ಳನು 5 kg ತೂಕದ ಸಿಲುಬೆಯನ್ನು ಕತ್ತರಿಸಿ ಒಂದೊಂದು ತುಂಡಾಗಿ ಮಾಡಿದ್ದನು. ಕೋರ್ಟಿನಲ್ಲಿ ಕಳ್ಳನನ್ನು ನಿಲ್ಲಿಸಿದ ಪೊಲೀಸಿನವರು ವಶ ಮಾಡಿಕೊಂಡಿದ್ದ 1 kgಯ 5 ತುಂಡುಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟರು. ನ್ಯಾಯಾಧೀಶರು ಕುಲಂಕುಷವಾಗಿ ವಿಚಾರಣೆ ನಡೆಸಿ ನ್ಯಾಯಾಧೀಶರು ಸಭೆಯವರಿಗೆ ಹೇಳಿದರು, ನಿಮ್ಮ ಸಿಲುಬೆ 1 kg ಇತ್ತಲ್ಲ, ಇದು 5 kgಯ ಸಿಲುಬೆಯ ತುಂಡುಗಳು. ಹೀಗಾಗಿ ನಿಮ್ಮ ದೂರಿನ ಪ್ರಕಾರ ಇದು ನಿಮ್ಮದಲ್ಲ ಎಂದು ಹೇಳಿಬಿಟ್ರು. ದೇವಾಲಯದವರು ಏನು ಮಾತಾಡಲು ಆಗಲಿಲ್ಲ. ದೂರು ಕೊಟ್ಟಿದ್ದ ವಿಷಯದಲ್ಲಿ 1 kgಯ ಸಿಲುಬೆ ಎಂದು ಮಾತ್ರವಿತ್ತು. ಆದರೆ ಅದು 5 kgಯ ಸಿಲುಬೆ. ಸ್ವಂತ ಬುದ್ಧಿ ಸ್ವಾರ್ಥವಾಗಿದೆ. ಸ್ವಾರ್ಥದಿಂದ ಬದುಕುವನು ದೇವರ ಪ್ರಸನ್ನತೆಯನ್ನು ಹೇಗೆ ಅನುಭವಿಸಾನು? ಸಾಧ್ಯವಿಲ್ಲ. ಸ್ವಾರ್ಥವನ್ನ ತೆಗೆದುಹಾಕಬೇಕು. ಸ್ವಾರ್ಥವು ಎಲ್ಲಿಯವರೆಗೂ ಇರುತ್ತದೋ ಅಲ್ಲಿಯವರೆಗೂ ನಾವು ಆಶೀರ್ವಾದ ಪೂರ್ಣರಾಗುವುದಕ್ಕೆ ಸಾಧ್ಯವಿಲ್ಲ. ನಾವು ಆಶೀರ್ವದಿಸಲ್ಪಟ್ಟಂತ ಎಲ್ಲವೂ ನಷ್ಟವಾಗುತ್ತಾನೆ ಹೋಗುತ್ತದೆ ಹೊರತು ಆಶೀರ್ವಾದವು ನಮಗೆ ಸಿಗುವುದಿಲ್ಲ. ಪೌಲನಲ್ಲಿ ಯೇಸು ಕರ್ತನು ಬಂದಾಗ ತನ್ನಲ್ಲಿರುವಂತ ನಾನು ಎನ್ನುವಂತ ಸ್ವಾರ್ಥವು ಬಿದ್ದು ಹೋಯಿತು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದ 18ನೇ ವಚನ ನಮಗೆ ಹೀಗೆ ತಿಳಿಸುತ್ತದೆ. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣುಗಳು ಕಾಣಿಸಿದವು. ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ನಾನು ಎಂಬುವವನು ಹೋಗುವಾಗಲೇ ಜೀವದಾಯಕನು ಪ್ರವೇಶ ಮಾಡುತ್ತಾನೆ. ಜೀವದಾಯಕನ ಬೆಳಕು ನಮಗೆ ಸಾಧನೆಯಾಗಿ ಬದಲಾಯಿಸುವುದು. ವಿಧೇಯತೆ ದೊಡ್ಡ ಫಲ ತರುವುದು. ದೇವರು ನಮಗೆ ಕೊಟ್ಟಿರುವ ಸಮಯವನ್ನು ಉಪಯೋಗ ಮಾಡಿಕೊಳ್ಳೋಣ. ಅಷ್ಟು ಮಾತ್ರವಲ್ಲದೆ ದೇವರು ನಮಗೆ ಕೊಟ್ಟಿರುವಂತ ಕೆಲಸವನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಜ್ಞಾನದಿಂದ ಮಾಡೋಣ. ನಾಳೆ ಎಂದು ಹೇಳಬೇಡ್ರಿ, ಇವತ್ತೇ ಈ ಕ್ಷಣವೇ ಏನು ಮಾಡಬೇಕಾಗಿದೆಯೋ ಅದನ್ನು ಪೂರ್ಣ ಹೃದಯದಿಂದ ಮಾಡೋಣ. ಆಮೇಲೆ ಕರ್ತನು ನನಗೆ ಒಂದು ಹಾಡನ್ನು ಕೊಟ್ಟರು. ಅದೇನು ಹೇಳುತ್ತದಂದ್ರೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ಪದ ಹಾಡೋಣವೇ? ನಾಳೆ ಎಂದು ಕೊಚ್ಚಿಕೊಳ್ಳಬ್ಯಾಡ, ಒಂದು ದಿನದೊಳಗೆ ಏನಾಗುವೆ ತಿಳಿಯದೋ ಮಾನವ. ನಾಳೆ ಎಂದು ಕೊಚ್ಚಿಕೊಳ್ಳಬ್ಯಾಡ, ಒಂದು ದಿನದೊಳಗೆ ಏನಾಗುವೆ ತಿಳಿಯದೋ ಮಾನವ. ಬರುತಿಹನು ಯೇಸು ರಾಜ, ಸೇನೆಗಳ ಕರ್ತನಾಗಿ ನ್ಯಾಯ ತೀರಿಸಲು. ಬರುತಿಹನು ಯೇಸು ರಾಜ, ಸೇನೆಗಳ ಕರ್ತನಾಗಿ ನ್ಯಾಯ ತೀರಿಸಲು. ಭೂಮಿಯು ಆಕಾಶವು ಅಳಿದರು, ಯೇಸುವಿನ ವಾಕ್ಯವೆಂದು ಅಳಿಯದು. ಭೂಮಿಯು ಆಕಾಶವು ಅಳಿದರು, ಯೇಸುವಿನ ವಾಕ್ಯವೆಂದು ಅಳಿಯದು. ಯುಗ ಯುಗದಲ್ಲಿ ಆತನೇ ದೇವರು, ಆತನ ಸದಾ ಕಾಲ ಜೀವಿಸುವ ಯೇಸು. ಯುಗ ಯುಗದಲ್ಲಿ ಆತನೇ ದೇವರು, ಆತನ ಸದಾ ಕಾಲ ಜೀವಿಸುವ ಯೇಸು. ಯೇಸು ಯೇಸು ಆತನೇ ಯುಗ ಯುಗದಲ್ಲಿ ಜೀವಿಸುವ ದೇವರು. ಆತನು ಬೇಗನೆ ಬರುತ್ತಾನೆ. ಹಾಗಾಗಿ ಸಿದ್ಧವಾಗಿರೋಣ. ಪ್ರತಿದಿನ ಆತನ ಪ್ರಸನ್ನತೆಯನ್ನ ಎದುರು ನೋಡುತ್ತಾ ಆತನ ಪ್ರಸನ್ನತೆಯನ್ನು ಕಾಯೋಣ. ಕೀರ್ತನೆ 90ನೇ ಅಧ್ಯಾಯದ 14ನೇ ವಚನ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆತನಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ತೆಗೆದುಹಾಕಿ ಆತನಿಗೆ ಇಷ್ಟವಾಗುವ ಹಾಗೆ ಪ್ರತಿ ದಿನವೂ ನಾವು ಬದುಕೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ದೇವಾದಿ ದೇವನೇ, ರಾಜಾದಿ ರಾಜನೇ, ಅಪ್ಪ, ಪ್ರತಿದಿನವೂ ನಿನ್ನ ಸನ್ನಿಧಿಯನ್ನ ಕಾಯುವಂತೆ, ನಿನ್ನ ವಾಕ್ಯಕ್ಕೆ, ನಿನ್ನ ವಾಗ್ದಾನಕ್ಕೆ, ನಿನ್ನ ಆಜ್ಞೆಗೆ ಅನುಸಾರವಾಗಿ ವಿಧಿಯರಾಗಿ ನಡೆಯುವುದಕ್ಕೆ ಕೃಪೆ ಮಾಡು. ದೇವರೇ, ನಮ್ಮಲ್ಲಿ ನಿನಗೆ ಇಷ್ಟವಿಲ್ಲದಿರುವಂಥ ಯಾವುದೇ ಕಾರ್ಯಗಳಿದ್ದರೂ ಅದೆಲ್ಲವನ್ನ ತೆಗೆದುಹಾಕಿ ನಮ್ಮನ್ನು ಸಂಪೂರ್ಣ ಶುದ್ಧೀಕರಿಸಿ ಸಂಪೂರ್ಣ ಬಲಪಡಿಸು.
ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ ಎಲ್ಲ ಮಕ್ಕಳ ಜೀವನದಲ್ಲಿ ಆಶೀರ್ವಾದವನ್ನು ಉಂಟು ಮಾಡು. ಯಾವುದೇ ತಡೆಗಳು, ಯಾವುದೇ ಅವಿದ್ಯತೆಗಳು ಇದ್ದರೂ ಅವೆಲ್ಲವನ್ನು ತೆಗೆದುಹಾಕಿ ಸಂಪೂರ್ಣಗೊಳಿಸು, ಸಂಪೂರ್ಣ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.